ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ವಿಡಿಯೋ ನನ್ನ ಮಗನ ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಸೊ ನಾವು ಹೊರಟಿದ್ದು ಜಿನ್ನಾಗರಮ್ಮ ಟೆಂಪಲು. ಇದು ದೇವಸ್ಥಾನದಲ್ಲಿರೋ ಮೂಲ ದೇವರು. ನನ್ನ ಮಗನ ಬರ್ಡೇನ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ, ಬಟ್ ನನ್ನ ಹರಕೆ ಇತ್ತು. ಸೊ ಹಾಗಾಗಿ ನಾನು ಈ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಕಾಮಧೇನು ಕ್ಷೇತ್ರ ಅಂತ ರಾಘವೇಂದ್ರ ಸ್ವಾಮಿ ಮಠ ಇದೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬ ಜನ. ಸೊ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ತುಂಬ ಗೋಪ್ರೇಜ್ ಇತ್ತು ಅವತ್ತು. ಆದರೂ ಪರವಾಗಿಲ್ಲ ಅಂತ ನಾವು ಬರ್ಡೇ ಅಲ್ವಾ ಅಂತ ಕರ್ಕೊಂಡು ಹೋದರು. ಎಷ್ಟು ರಶ್ ಇತ್ತು, ತುಂಬ ರಶ್ ಇತ್ತು. ಅವತ್ತು ಆ್ಯಕ್ಚುಲಿ ಏನು ಸ್ಪೆಷಲ್ ಡೇ, ರಾಘವೇಂದ್ರ ಸ್ವಾಮಿಯವರ ಸ್ಪೆಷಲ್ ಡೇ ಇತ್ತು. ಇದು ಆ್ಯಕ್ಚುಲಿ ಜೂನ್ 19th ನಾನು ಮಾಡಿರೋ ವೀಡಿಯೋ, ಬಟ್ ತುಂಬ ಡಿಲೇ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ತುಂಬ ಬ್ಯುಸಿ ಶೆಡ್ಯೂಲ್ಸ್ ಇರೋದ್ರಿಂದ. ಬಟ್ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅನ್ನೋ ರೀಸನ್ಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಈ ಜಾಗ ಎಷ್ಟು ಚೆನ್ನಾಗಿತ್ತು ಅಂದರೆ ಮನಸ್ಸಿಗೆ ಎಷ್ಟು ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು. ತುಂಬ ಒಂಥರ ರಿಲ್ಯಾಕ್ಸೇಷನ್ ಮಾಡಿಕೊಂಡು ನಾನು ತುಂಬ ಸ್ಟ್ರೆಸ್ಸು ಟೆನ್ಷನ್ ಇತ್ತು, ಅದು ಇದು ರೀಸನ್ಸ್ ಇದೆ. ಬಟ್ ಇನ್ನೂ ಒಂಥರ ಸಮಾಧಾನ ನನಗೆ ಒಂದು ಬೇಜಾರು ನನಗೆ. ತುಂಬ ಜನ ಇರ್ತಿದ್ದಿಲ್ಲ, ದೇವರಿಂದ ಮಕ್ಕಳಿಂದ ದರ್ಶನ ಮಾಡೋದಕ್ಕಾಗಿಲ್ಲ. ಬಟ್ ಎಲ್ಲ ಕಡೆ ಗಿರೀಸ್ ಆಗ್ತಿದೆ. ಸೊ ಹಾಗಾಗಿ ನಮಗೆ ದೂರ ನಿಂತ್ಕೊಂಡು ನಮಗೆ 360 ಡಿಗ್ರಿ ನಮಗೆ ದೇವ್ರು ಕಾಣುತ್ತೆ. ಆದರೂ ಎದುರುಗಡೆ ಹೋಗಿ ನಮಸ್ಕಾರ ಮಾಡ್ಕೊಳ್ಳುವಂಥ ಪುಣ್ಯ ಸಿಕ್ಕಿಲ್ಲ. ಆದರೂ ನಾನು ದೇವ್ರನ್ನ ನಮಸ್ಕಾರ ಮಾಡಿಕೊಂಡೆ ಮತ್ತು ಆರಾಧನೆ ಮಾಡಿಕೊಂಡು ಬಂದೆ. ತುಂಬ ಚೆನ್ನಾಗಿದೆ ಕಾಮಧೇನು ಕ್ಷೇತ್ರ ಅಂತ ಹೇಳ್ಬಿಟ್ಟು ಟೆಂಪಲ್ ಹೆಸರು. ನೀವು ಈ ಹೆಸರು ಹಾಕ್ಬಿಟ್ಟು ಗೂಗಲ್ ಮಾಡಿದ್ರೆ ಸಾಕು, ನಿಮಗೆ ಗೂಗಲ್ ಹೋಗೋದು ತುಂಬ ಚೆನ್ನಾಗಿ ಉತ್ಸವ ನೋಡಿ ನಾನು ಒಂಥರ ಧನ್ಯ ಅನ್ನೋ ಫೀಲ್ ಬಂತು ನನಗೆ. ನೋಡಿ ದೇವರು ನನಗೆ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಈ ದೇವರುಗಳನ್ನು ತುಂಬ ನೆಮ್ಮದಿ ಅನಿಸುತ್ತೆ. ದೇವಸ್ಥಾನದಲ್ಲಿ ಆ ದೇವರು ಅಂತ ನಾವು ದೇವ್ರ ಮೇಲೆ ಭಕ್ತಿ ಜಾಸ್ತಿ, ನಂಬಿಕೆ ಜಾಸ್ತಿ. ಆದರೆ ಗಂಟೆ ಪೂಜೆ ಮಾಡೋದು ಅದೆಲ್ಲ ನನ್ನ ಪ್ರಕಾರ ದೇವರು ಅಂದರೆ ಎಲ್ಲೆಲ್ಲಿ ಕಾಣಬಹುದು ಅಂದರೆ ನಮ್ಮ ಮನಸ್ಸೊಳಗಡೆ ದೇವಿದಾನೆ, ನಮ್ಮೊಳಗಡೆ ದೇವಿದಾನೆ. ಪ್ರತಿಯೊಂದು ಕೆಲಸದಲ್ಲಿ ದೇವರಿದ್ದಾನೆ. ಸೊ ಹಾಗಾಗಿ ಯಾರ ಮನಸ್ಸಿಗೆ ನೋವು ಮಾಡುತ್ತೆ, ನ್ಯಾಯವಾಗಿ ನಿಷ್ಠೆಯಿಂದ ಏನೇ ಕೆಲಸ ಮಾಡೋದು ಅದನ್ನು ದೇವರು ಕಾಣಬಹುದು ಅನ್ನೋದು ನನ್ನ ಪ್ರಕಾರ. ಇದನ್ನು ನಮ್ಮ ಅಪ್ಪನ ಮನೆ ಹೇಳ್ಕೊಂಡು. ಸೊ ಹಾಗಾಗಿ ದೇವ್ರ ಪೂಜೆ ಮಾಡ್ತೀನಿ ನಾವು, ಇಲ್ಲ ಅಂತಲ್ಲ, ದೇವಸ್ಥಾನಗಳಿಗೆ ಹೋಗ್ತೀನಿ ಇಲ್ಲ ಅಂತಲ್ಲ. ದೇವ್ರ ಮೇಲೆ ಪ್ರತಿಯಾದ ನಂಬಿಕೆ ಹೌದು. ಆದರೆ ಗಂಟೆ ಗಟ್ಟಲೆ ಪೂಜೆ ಮಾಡೋದು ನನ್ನ ಪ್ರಕಾರ ಮಾಡಲ್ಲ. ಅದು ತಪ್ಪು ಅಲ್ಲ ಅಥವಾ ಸರಿ ಅಂತ ಮನಸ್ಸಿಗೆ ಹೇಗೆ ತೋಚುತ್ತೆ ಏನೇ ಒಳ್ಳೆ ಕೆಲಸ ಮಾಡಿದ್ರೆ ಯಾರಿಗೂ ನೋವು, ಅವ್ರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ತರದೆ ಸುಳ್ಳು ಹೇಳೋದು, ನಾವು ಇದ್ದರೆ ಅದರಿಂದ ನಾವು ದೇವರನ್ನ ಕಾಣ್ಬೋದು. ಅಭಿಷೇಕ ಅಲಂಕಾರ ಎಲ್ಲ ಮಾಡ್ತಾಯಿದ್ರು. ತುಂಬ ಲೇಟ್ ಆಗೋಯಿತು. ಒಳಗಡೆ ಹೋಗಿ ನಾವು ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಹೊರಗಡೆಯಿಂದಲೇ ನಾವು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನೋಡಿ ನಾನು ಇಲ್ಲಿ ನಿಂತ್ಕೊಂಡು ನಾನು ದೇವ್ರ ದರ್ಶನ ಮಾಡ್ತಾಯಿದ್ದೆ. ಬಟ್ ನಿಮಗೆ ವೀಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಾ ಇಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗಿ ದೇವ್ರನ್ನ ತುಂಬ ಹತ್ತಿರದಿಂದ ನೋಡುವಂಥ ಒಂದು
ಸೊ ಅಲ್ಲಿ ದೇವ್ರನ್ನ ಕೂರಿಸಿ ರಥ ಎಳೆದ್ರು. ರಥ ಎಳೆಯೋದ್ರಲ್ಲಿ ನನ್ನ ಪಾಲು ಇತ್ತು. ನಾನು ಒಂಚೂರು ರಥ ಎಳೆದೆ, ಬಿಕಾಸ್ ನನ್ನ ಮಗ ಇದೆ. ಸೊ ಹಾಗಾಗಿ ಇತ್ತು. ಸೊ ಹಾಗಾಗಿ ಮ್ಯಾನೇಜ್ ಮಾಡೋದಕ್ಕಾಗಿಲ್ಲ. ಆದರೂ ನಾನು ರಥ ಎಳೆಯುವ ದಾರ ಹಿಡಿದೇ ಸಾಕು, ಅಷ್ಟು ಧನ್ಯತೆ ಮನಸ್ಸಲ್ಲಿತ್ತು. ನನ್ನ ಮಗನಿಗೆ ಗುರುಗಳ ರಾಯರ ಮೊದಲನೇ ವರ್ಷ ಫಸ್ಟ್ ಇಯರ್ ಜಾತ್ರೆ ಥರ ಅಷ್ಟು ಜನ ಇದ್ದರು. ದೇವರು ಇದ್ದಾನೆ ಅನ್ನೋದಕ್ಕೆ ಅಷ್ಟು ಜನ ಬಂದು ಅಷ್ಟು ಭಕ್ತಿಯಿಂದ ಕೈ ಮುಗಿಯೋದೇ ಒಂದು ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳ್ಬೋದು. ದೇವರು ಇದ್ದಾನೆ ಅನ್ನೋದಕ್ಕೆ. ದೇವರಿಲ್ಲ ಅನ್ನೋದು ನಾವು ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ ಮಾಡ್ತೀನಿ. ಸೊ ಎಲ್ಲರೂ ಕೈ ಮುಗಿಸ್ತಾರೆ, ನಾನು ಕೈ ಇನ್ನೂ ಕೈ ಮುಗಿಸ್ತೇನೆ. ನನ್ನ ಫೋನಲ್ಲೂ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೂ ಕೈ ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯದನ್ನು ಬಯಸಿ, ಎಲ್ಲ ಮನಸ್ಸುಗಳಿಗೂ ದೇವರು ಒಳ್ಳೆಯದನ್ನು ಬಯಸಿ, ಒಳ್ಳೆಯ ಜನರಿಗೆ ಒಳ್ಳೆಯದೇ ಮಾಡಿ, ಒಳ್ಳೆಯದನ್ನು ಬಯಸಿ, ಒಳ್ಳೆಯ ಮಾಡೋ ಬುದ್ಧಿ ಕೊಡಲಿ, ಒಳ್ಳೆಯ ಯೋಚನೆ ಮಾಡಿ. ಇಲ್ಲಿ ಒಂದು ಲೈಬ್ರರಿ ಥರ ಇದೆ. ಅಂದರೆ ದೇವರ ಇನ್ಸ್ಪೈರ್ ಲೈಫ್ ಸ್ಟೋರಿ ದೇವರ ಎಲ್ಲ ದೇವರ ಇತ್ತು. ಚಿಕ್ಕ ಒಂದು ಸ್ಟೋರ್ ಥರ ದೇವರ ಪೂಜೆ ಸಣ್ಣ ಪುಟ್ಟ ವಸ್ತುಗಳೆಲ್ಲ ಸಿಗ್ತಾಯಿತ್ತು. ಇದು ದೇವರಿಗೆ ನಾವು ದೀಪ ಇದೆ. ಇಲ್ಲಿ ಚಿಕ್ಕದಾಗಿ ಬಾಗಿನ ಸುಮ್ಮನೆ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಸೊ ಅಲ್ಲಿ ದೀಪ ಹಚ್ಚೋದಿಲ್ಲ, ಅಲ್ಲಿ ಹಚ್ಚೋದಿಲ್ಲ. ಇಲ್ಲಿ ಆ ಮಠದ ಗುರುಗಳು ಇಲ್ಲಿ ದೇವಸ್ಥಾನ ಹೇಗಿದೆ ಅನ್ನೋ ಒಂದು ಗುರುಗಳಾಗಿದೆ. ದೇವಸ್ಥಾನ ಇಷ್ಟು ಆದರೂ ಅಷ್ಟು ಜನ ಬರ್ತಾರೆ. ದೇವಸ್ಥಾನ ತುಂಬ ಅಷ್ಟು ಜನ ಬರ್ತಾರೆ. ತುಂಬ ಚೆನ್ನಾಗಿತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೋದರೆ ಅದೇನೂ ಪಾಸಿಟಿವಿಟಿ, ನಮಗೆ ಎಷ್ಟು ನೆಗೆಟಿವಿಟಿ ಇದ್ದು ಆ ಪಾಸಿಟಿವಿಟಿ ಅನ್ನೋದು ಮನಸ್ಸಿಗೆ ಬರುತ್ತೆ.
ಏನೇ ಕೆಟ್ಟದ್ದು ಅಥವಾ ಏನೇ ಅಡೆತಡೆ ಇದ್ರೂ ಆ ದೇವರು ನಮಗೆ ಒಳ್ಳೆಯದೇ ಆಗಲಿ ಅಥವಾ ಅದನ್ನೆಲ್ಲ ತಡೆದು ಮುಟ್ಟಿ ನಾವು ನಿಲ್ಲುವಷ್ಟು ಒಳ್ಳೆತನ ಅಥವಾ ಪಾಸಿಟಿವಿಟಿ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ. ಇನ್ನು ಎಷ್ಟು ಸ್ಲಿಪ್ಪರ್ಸ್ಗಳು ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಗಾಡಿಗಳು, ಅಷ್ಟು ಜನ ಬಂದಿದ್ದಾರೆ ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಗುರುವಾರ ಅಥವಾ ವೀಕೆಂಡ್ಸಲ್ಲಿ ಎಷ್ಟು ರಶ್ತೆ ಇರುತ್ತೆ ಅಂತ ಹೇಳಿದ್ರೆ, ನಾವು ಕಾರ್ನ ಎಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ ಗೊತ್ತು, ತುಂಬ ದೂರ ಪಾರ್ಕ್ ಮಾಡಿಬಿಟ್ಟು ಬಂದಿದ್ವಿ. ಇದೆಲ್ಲ ಟೂ ವೀಲರ್ಸ್, ಎಷ್ಟು ಸ್ಲಿಪ್ಪರ್ಸ್, ಎಷ್ಟು ಜನ ಇದೆ ನೋಡಿ. ಅದ್ರ ಹೊರಗಡೆ ಬಂದಿದ್ದು ಟಾಯ್ಸ್ ಅಮ್ಮ ಏನು ಬೇಕು ಅಲ್ಲಿ ಬೇಕು ಅಮ್ಮ ಕೊಡಿಸಲ್ಲ ಅಂತ ಕೇಳ್ತಾ ಇದ್ದೀನಿ ನನ್ನ ಮಕ್ಕಳು. ಮಗನು ಚಿಕ್ಕವನಿಗೂ ತುಂಬ ತೀಟೆ. ಅದೇ ಇಲ್ಲಿ ಒಬ್ರು ಚುರುಮುರಿ ಮಾಡಿಕೊಟ್ರು ಆಂಟಿ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆಂಟಿ ನಾನು ನಿಮ್ಮ ಇದನ್ನು ಅಂಗಡಿ ಫೋಟೋ ಹಾಕ್ತೀನಿ ವೀಡಿಯೋ ಮಾಡ್ಕೊಂಡು ಅದಕ್ಕೆ ಮಾಡಿ ಮೇಡಮ್ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಹೇಳಿದ್ರು. ನೋಡಿ ದೇವಸ್ಥಾನ ದೂರದಿಂದ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕಾಮಧೇನು ಕ್ಷೇತ್ರ ಅಂತ ಹೇಳ್ಬಿಟ್ಟು. ಅದೇ ರೋಡ್ ಮತ್ತು ತುಂಬ ಭಯಂಕರವಾಗಿದೆ. ಕಾರ್ ತೊಗೊಂಡಿದ್ದೆ ಹುಷಾರು, ಟೂ ವೀಲರ್ಸ್ ತೊಗೊಂಡಿದ್ದು ಹುಷಾರು. ಅಲ್ಲಿಂದ ನಾವು ಬರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಕೇಳಿದೆ ಮನೇಲಿ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಅವರು ಪರವಾಗಿಲ್ಲ ಪಾಪು ಬರ್ಡೇ ಅಲ್ವಾ ಎಲ್ಲರೂ ಹೊರಗಡೆನೇ ಅಂಗಡಿ ಆನ್ಲೈನ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಪಾಪ ಹೋಟೆಲಿ ಸ್ಟಾಪ್ ಮಾಡಿಸಿದ್ರು. ನಾನು ಮತ್ತು ನನ್ನ ಮಗನಿಗೆ ಮತ್ತು ಮಗಳಿಗೆ ಊಟ ಮಾಡಿಸ್ತಾರೆ. ಅವ್ರು ಊಟ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು. ಪಾಪ ಅವರು ಡ್ರೈವ್ ಮಾಡಿ ತುಂಬ ಟಯರ್ಡ್ ಆಗಿತ್ತು ಮತ್ತು ಅವರು ವರ್ಕ್ ಪ್ರೆಷರ್ ಬೇರೆ ಇತ್ತು. ಅದು ಎಷ್ಟು ಕಾಲ್ಸ್ ಬರ್ತಾಯಿತ್ತಂದರೆ ಅಷ್ಟು ಕಾಲ್ಸು ಟೆನ್ಷನ್ ಆಗಿಬಿಟ್ಟಿದ್ರು ಅವರು. ಇದು ನಾನು ತೊಗೊಂಡಿದ್ದು ಮೀಲ್ಸ್ ಇದು. ಸೊ ಸೌತ್ ಇಂಡಿಯನ್ ಮೀಲ್ ಇರಲಿಲ್ಲ, ಆದರೂ ಪರವಾಗಿಲ್ಲ ಮೀಲ್ಸ್ ಬೆಸ್ಟು ನೈಟ್ ಟೈಮ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಡಿನ್ನರ್ನ ತೊಗೊಂಡಿದ್ದೀನಿ. ನನ್ನ ಮಗ ಒಂಚೂರು ಚಪಾತಿ ಮುಡ್ಕೊಂಡು ತಿಂತಾ ಇದ್ದ, ಡಿಸ್ಟರ್ಬ್ ಮಾಡ್ತಾ ಇದ್ದ ಅಂತ ಚಪಾತಿ ಕೊಟ್ಬಿಟ್ಟೆ ನನ್ನ ಊಟ ಮಾಡೋ ಅಷ್ಟರಲ್ಲಿ. ಅಲ್ಲಿ ಇದ್ದವ್ರು ಎಲ್ಲರೂ ನಮ್ಮ ಥರನೇ ಅಲ್ಲಿ ಊಟ ಮಾಡೋದಕ್ಕೆ ಬಂದಿದ್ದವ್ರು ಎಲ್ಲರೂ ಪಾಪನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ಮತ್ತು ವೇಟರ್ಸು ಸ್ಟಾಫು ಎಲ್ಲರೂ ಅವನನ್ನು ಆಟಾಡಿಸಿದ್ದು. ಅವನು ಬೇರೆ ನೋಡೋದಕ್ಕೆ ಒಂಥರ ಬೆಳ್ಳಗಿದ್ದಾನೆ, ಕೂದಲೆಲ್ಲ ಗೋಲ್ಡ್ ಕಲರು. ನೋಡಿದ್ರೆ ನಮ್ಮ ಇಂಡಿಯಾದ ಮಗು ಥರನೇ ಅನಿಸಲ್ಲ. ಅವನು ಒಂಚೂರು ಕೈಯಲ್ಲಿ ಹಾಕಿರೋ ಬಳೆಗಳು, ಕಿವಿಲಿರೋ ಓಲೆ ಮತ್ತು ನಾವು ಹಚ್ಚೋ ಬೊಟ್ಟೆಲ್ಲ ಇದು ಮಾಡಿಬಿಟ್ರೆ ಸೇಮು ಫಾರಿನ್ ಮಗುನ ಥರನೇ ಕಾಣ್ತಾನೆ. ನೋಡಿದವರೆಲ್ಲ ನಾನು ಈಗಲೂ ಕೇಳ್ತಾರೆ, ನನ್ನ ಮಗನಿಗೆ ಇವಾಗ 1.25 ವರ್ಷ ತಿಂತಾ ಬಂತು, ಈಗಲೂ ಕೇಳ್ತಾರೆ ನಿಜವಾಗ್ಲೂ ಹೇಳು ನಿಮ್ಮ ಮಗುನೇನಾ ಅಥವಾ ನೀನು ಫಾರಿನ್ ಅವ್ರ ಮಗುನ ಕರ್ಕೊಂಬಂದಿದ್ದೀಯ ಅಂತ ಹೇಳ್ತಾರೆ. ಆ ಥರ ಬೆಳ್ಳಗಿದ್ದಾನೆ. ಅವ್ನ ಕೂದಲೆಲ್ಲ ಗೋಲ್ಡ್ ಇದೆ. ನಮ್ಮಮ್ಮ ಹೇಳ್ತಿರ್ತಾರೆ ನೀನು ಹೀಗೆ ಇದೆ ಬೆಳ್ಳಿಗೆ ಮತ್ತು ಕೂದಲೆಲ್ಲ ನಿಮ್ಮದು ಕೆಂಚಿಗಿರ್ತಿತ್ತು ಅಂತ. ಮತ್ತು ನನ್ನ ಸ್ಕೂಲ್ಸಲ್ಲೂ ಕೂಡ ನನ್ನ ಕೆಂಚಿ ಅಂತ ಕರೆಯೋದು ನನ್ನ ಫ್ರೆಂಡ್ಸೆಲ್ಲ ನನ್ನ ಟೀಸ್ ಮಾಡೋರು. ಸೊ ತುಂಬ ಸಿಮಿಲರಾಗಿ ಹೋಲ್ತಾನಂತೆ ನನ್ನ ಮಗ ನಾನು ಇದ್ದಿದ್ದು ಇದಕ್ಕೆ. ಅದೇ ತುಂಬ ಬೆಳ್ಳಗಿದ್ದಾನೆ ನನ್ನ ಮಗ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಎಲ್ಲರೂ ಆಟ ಆಡಿಸ್ತಾಯಿದ್ರು, ವೇಟರ್ಸು ಅಲ್ಲಿ ಹೋಟೆಲ್ ಸ್ಟಾಫ್ಸ್ ಎಲ್ಲ ಅವ್ರ ಜೊತೆಲ್ಲ ಆಟ ಆಡ್ಕೊಂಡು ಬಾ ನಮ್ಮ ಮನೆಗೆ ಬಾ ಅಂತ ಹೇಳ್ಬೋದು. ಬಿಲ್ ಕೊಟ್ಬಿಟ್ಟು ಇವಾಗ ನೀನೇ ದುಡ್ಡು ಕೊಡಬೇಕು, ಬಿಲ್ ಕೊಟ್ಟಿದ್ದೀವಲ್ವ ನೀನು ಇವಾಗ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟೆಲ್ಲ ಪಾಪ ಅವನ್ನ ಆಟ ಆಡಿಸ್ತಾಯಿದ್ರು. ನಾನು ಅಷ್ಟೊಂದು ಗ್ಯಾಪಲ್ಲಿ ಊಟ ಮಾಡಿಕೊಂಡೆ. ಎಲ್ಲರೂ ಆಟ ಆಡಿಸ್ತಿದ್ರು. ನಮ್ಮ ಹಿಂದೆ ಟೇಬಲಲ್ಲಿ ಕೂತಿದ್ದವರು ಕೂಡ ಪಾಪ ಅವರು ಆಟ ಆಡಿಸ್ತಾಯಿದ್ರು. ಎಷ್ಟು ಚೆನ್ನಾಗಿದೆ ಪಾಪ ಅಂತ. ಅದೇ ನನ್ನ ಮಗ ನೋಡಿ ಎಷ್ಟು ತರಲೆ ಮಾಡ್ತಾ ಇದ್ದಾನೆ. ಇದೇ ಥರದ ವೀಡಿಯೋಸ್ ನಿಮ್ಗೆ ಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೇಟ್ ಫಾರ್ ದ ನೆಕ್ಸ್ಟ್